23ನೇ ತಾರೀಕು ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ 3ನೇ ಬಾರಿಯ ಮೊದಲನೇ ಬಜೆಟನ್ನು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾ ಇದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ 40-50 ವರ್ಷ ಆಗದೇ ಇದ್ದಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡೋದ್ರ ಮುಖೇನ 370ಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರದಂಥ ರಾಜ್ಯವನ್ನು ಕೂಡ ಸಾಮಾನ್ಯ ಜನರ ಜೀವನದ ಮಟ್ಟಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ನನ್ನ ಇಲಾಖೆಯ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆಯು ಕೂಡ ಅಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ದೇಶದ ಅಭಿವೃದ್ಧಿಗೆ ಮುಂದಿನ ಪೀಳಿಗೆಗೆ ಏನನ್ನು ಸಮರ್ಪಣೆ ಮಾಡ್ಬೋದೋ ಮಾಡ್ತಕ್ಕಂಥದ್ದಕ್ಕೆ ಈ ಒಂದು ಮೊದಲನೇ 3ನೇ ಬಾರಿ ಪ್ರಧಾನಮಂತ್ರಿಗಳ 3ನೇ ಬಾರಿಯ ಬಜೆಟು ರಾಷ್ಟ್ರಕ್ಕೆ ಭವಿಷ್ಯದ ಒಂದು ಭರವಸೆಗಳ ಜೊತೆಯಲ್ಲಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ 23ನೇ ತಾರೀಕು ಭಾರತ ದೇಶಕ್ಕೆ ಒಂದು ಪವಿತ್ರವಾದ ದಿನ.